ರಾಕೇಶ, ನಿಮ್ಗೇನೋ ಹೇಳಿದ್ದು, ಆ ಸೂಜಿಗೆ ಟಾರ್ಚರ್ ಮಾಡು ಅಂತ ಅಂದ್ರೆ ಅವಳಿಗೆ ಮಗು ಮಾಡಿದ್ಯಾ? ಇಡಿಯಟ್. ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ನಾನು ಬರೋಕ್ ಮುಂಚೆ ನೀವೆಲ್ಲ ಜಾಗ ಖಾಲಿ ಮಾಡಬೇಕು. ಇದು ಆರ್ಡರ್ ಅಲ್ಲ, ವಾರ್ನಿಂಗ್. ಸೂಜಿಗೂ ಸರೋಜಂಗೂ ಈ ಮನೇಲಿ ಏನ್ ಕೆಲಸ ಇದೆ? ಅವ್ರ ಪಾಡಿಗವರು ಅವ್ರ ಮನೆಗೆ ಹೋಗ್ಲಿ ಬಿಡಿ. ಇಲ್ಲ ರಂಜು, ಸದ್ಯದ ಪರಿಸ್ಥಿತಿಲಿ ಸೂಜಿ ಇಲ್ಲಿರೋದೇ ವಾಸಿ. ಏನಂತ ಪರಿಸ್ಥಿತಿ ಬಂದಿರೋದು? ಪ್ರಪಂಚದಲ್ಲಿ ಯಾರು ಪ್ರೆಗ್ನೆಂಟೇ ಆಗೋದಿಲ್ವಾ? ನಿಮ್ದು ಯಾಕೋ ಸ್ವಲ್ಪ ಅತಿ ಆಯ್ತು ಅಂತ ಅನಿಸ್ತಿಲ್ಲ ನಿಮ್ಗೆ? ರಂಜು, ನಿನಗೆ ಸೂಕ್ಷ್ಮ ಎಲ್ಲ ಗೊತ್ತಾಗಲ್ಲ. ನನಗದನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ ರಾಕೇಶ ಇದಾನಲ್ಲ, ಅವನು ನಂಬಿಕಸ್ತ ಅಲ್ಲ. ಇಂಥ ಪರಿಸ್ಥಿತಿಲಿ ಅವನನ್ನ ನೆಚ್ಚಿಕೊಂಡು ಸೂಜಿನ ಅವನ್ ಹಿಂದ್ ಕಳಿಸೋದು ನನಗೆ ಸರಿ ಕಾಣ್ತಾ ಇಲ್ಲ. ಇಷ್ಟು ದಿನ ಹಗಲು ರಾತ್ರಿ ಅಂದೇ ನಮ್ಗೆ ಉಪಚಾರ ಮಾಡಿದಾಳೆ. ಈಗ ಬಸ್ರಿ ಹುಡುಗಿನ ಏಕಾಏಕಿ ಮನೆಯಿಂದ ಹೋಗು ಅನ್ನಕ್ಕಾಗತ್ತಾ? ಅದು ಮನುಷ್ಯತ್ವ ಅನ್ಸುತ್ತಾ? ಶ್ರೀ, ಸೂಜಿನ ಈ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಇದೆಲ್ಲ ನೆಪ ಅಷ್ಟೇನೆ. ನೋಡಿ, ಅವ್ರು ಈ ಮನೆಯಲ್ಲಿ ಇರೋದು ನನಗಿಷ್ಟ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಸೂಜಿನ ಮನೆ ಬಿಟ್ಟು ಆಚೆ ಕಳ್ಸಕ್ಕಾಗಲ್ಲ ಅಷ್ಟೇ. ಬೆಣ್ಣೆಲಿ ಕೂದಲು ತೆಗೆಯೋದು ಅಂತಾರಲ್ಲ, ಹಾಗೆ ನೀನೆಲ್ಲೂ ಹೋಗ್ಬೇಡ, ಸಿಟ್ಟು ತೋರಿಸ್ಕೋಬೇಡ. ಇಲ್ಲೇ ಇದ್ದು ಉಪಾಯವಾಗಿ ನಿನ್ನ ಕೆಲಸ ಸಾಧಿಸ್ಕೋಬೇಕು. ಗೊತ್ತಾಯ್ತಾ? ಹೇಗೋ ಒಟ್ಟಿನಲ್ಲಿ ಆ ಸೂಜಿ ಮನೆ ಬಿಟ್ಟು ತೊಲಗ್ಬೇಕು ಅಷ್ಟೇ. ಅದಕ್ಕೆ ನೀನ್ ಯಾಕೆ ತಲೆ ಕೆಡ್ಸ್ಕೊಳ್ತೀಯ? ನಾನಿದ್ದೀನಲ್ವಾ, ನೀನ್ ಸಮಾಧಾನ ಮಾಡ್ಕೊ. ಪಪ್ಪ, ಏನ್ ಹೇಳ್ತಿದ್ದೀರಾ? ರಾಕೇಶ್ನ ಕೆಲ್ಸದಿಂದ ತೆಗ್ದಾಕಿದ್ರ? ಯಾಕೆ ಪಪ್ಪ? ಸಾರಿ ಸೂಜಿ, ಗೊತ್ತಾದ್ರೆ ನಿನ್ ಮನ್ಸಿಗೆ ನೋವಾಗುತ್ತೆ ಅಂತ ನಂಗೆ ಗೊತ್ತು. ಆದ್ರೆ ನನಗೆ ಬೇರೆ ದಾರಿ ಇರ್ಲಿಲ್ಲ. ರಾಕೇಶ ನನ್ನ ನಂಬಿಕೆ ದ್ರೋಹ ಮಾಡ್ಬಿಟ್ಟ. ರಾಮಮೂರ್ತಿಗೆ ಲಂಚದ ಅಂಶ ತೋರಿಸಿ ಪ್ರಾಜೆಕ್ಟ್ ಹೆಸರಲ್ಲಿ ಚೆಕ್ಗಳಿಗೆಲ್ಲ ಸೈನ್ ಮಾಡಿಸ್ಕೊಂಡು ಲಕ್ಷಾಂತರ ರೂಪಾಯಿ ಲಾಸ್ ಮಾಡಿದ. ಇಡೀ ಕಂಪನಿ ಕಂಟ್ರೋಲನ್ನೇ ತನ್ನ ಕೈಗೆ ತಗೋಬೇಕು ಅಂತಿದ್ದ. ಮೊನ್ನೆ ನಾನು ಆಫೀಸ್ ಹೋಗಿದ್ದಕ್ಕೆ ಈ ವಿಷಯ ಎಲ್ಲ ಗೊತ್ತಾಯ್ತು. ಇಲ್ಲ ಇದ್ರೆ ಅವನು ನನ್ನ ಪೂರ್ತಿಯಾಗಿ ಮುಳುಗಿಸ್ಬಿಡ್ತಾ ಇದ್ದ. ಏನೋ ಸೂಜಿ ಇಲ್ಲೇ ಇರೋದಾ? ಒಪ್ಪಂಗೇನಾದ್ರು ತಲೆ ಕೆಟ್ಟಿದ್ಯಾ? ಇಬ್ರು ಒತ್ತು ಆಚೆ ಹೋಗ್ಬಿಟ್ಟು ಇವ್ರಿಗೇನಂತೆ ಅವ್ರ ಮೇಲೆ ಇನ್ನು ವ್ಯಾಮೋಹ. ಅಯ್ಯೋ, ನಮ್ಮ ಮಾತು ಯಾರಮ್ಮ ಕೇಳ್ತಾರೆ ಈ ಮನೇಲಿ? ಬಂತು ಆ ಎರಡು ಶನಿಗಳನ್ನ ಕರ್ಕೊಂಡು ನಿಮ್ ಪಪ್ಪ ಬರ್ತಾ ಇದ್ದಾನೆ. ಹೋಗು ಹೋಗು, ನೀನೇ ದಬಾಷ್. ಸೂಜಿ, ಮರ್ಯಾದೆಯಾಗಿ ಮನೆಯಿಂದ ಹೋದ್ರೆ ಸರಿ. ನಾನಂತೂ ನಿಮ್ಮಿಬ್ರನ್ನ ಇಲ್ಲಿರೋಕಂತೂ ಬಿಡಲ್ಲ. ಸುಜಿ, ನೀನ್ ಇವಳ ಮಾತಿಗೆಲ್ಲ ಸೊಪ್ಪು ಹಾಕ್ಬೇಡ. ನಡಿ ಒಳಗೆ. ಬೇಡ ಪಾಪ, ರಶ್ಮಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾವಿಲ್ಲಿರೋಕ್ ಚೆನ್ನಾಗಿರಲ್ಲ. ನಾವ್ ಹೊರಟೋಗ್ತೀವಿ. ಸೂಜಿ, ನಿನಗೇನ್ ಹೇಳ್ಬೇಕು ಅದೆಲ್ಲ ಹೇಳಾಗಿದೆ. ನೀನ್ ನಿನಗೋಸ್ಕರ ಅಲ್ದೇ ಇದ್ರು ನಿನ್ ಹೊಟ್ಟೆಲ್ ಬೆಳೀತಾ ಇರೋ ಮಗುಗೋಸ್ಕರ ಆದ್ರೂ ಈ ಮನೆಯಲ್ಲೇ ಇರ್ಬೇಕಮ್ಮ. ಇಲ್ಲ ಅಂದ್ರೆ ನಿನ್ ಮಗು ಮೇಲಾಣೆ. ಅಪ್ಪ, ಏಯ್, ನಾನ್ ಹೇಳ್ತಿದ್ದೀನಿ ನೋಡು, ಆ ಸೂಜಿನ ಈ ಕ್ಷಣ ಮನೆ ಬಿಟ್ಟು ಕರ್ಕೊಂಡು ಹೊಟ್ಟೋಗ್ಬೇಕು. ಹೋಗ್ಲಿಲ್ಲ ಅಂದ್ರೆ ನಾನೇನ್ ನಿಮ್ ಕತ್ತು ಹಿಡಿದು ನೂಗ್ಬೇಕಾಗತ್ತೆ. ಅದಷ್ಟು ಸುಲಭ ಅಲ್ಲಮ್ಮ. ನೋಡು ರಶ್ಮಿ, ಈಗಿನ ಪರಿಸ್ಥಿತಿಲಿ ನನಗೆ ನನ್ನ ಮಗು ಭವಿಷ್ಯನೇ ಮುಖ್ಯ. ನಾನು ಸೂಜಿ ನೆರಳು, ಅವಳು ಹೇಗೆ ಹೇಳ್ತಾಳೋ ಹಾಗೆ ಕೇಳೋದು. ನಾವು ಇಲ್ಲೇ ಇದೇ ಮನೇಲೇ ಇರ್ತೀವಿ. ಅದೇನು ಮಾಡ್ಕೋತೀಯೋ ಮಾಡ್ಕೋ.